ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಡೇ 3 ಪುದೀನ ಬ್ರೋಕ್ಲಿ ರೈಸ್ ಹಾಗೆ ಡೋನಟ್ಸ್. ಸೊ ಮನೇಲಿ ಯಾವ ರೀತಿ ಡೋನಟ್ಸ್ ಮಾಡೋಣ ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿಗೆ ಮೊದಲಿಗೆ ಒಂದು ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ರಾ ಮಿಲ್ಕ್ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ಅದರ ಎಡ್ಜ್ ಏನಿರುತ್ತೆ ಅದು ಆ ಪಾರ್ಟ್ನ ನಾವು ಇಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ. ಬರೀ ನಮಗೆ ವೈಟ್ ಬ್ರೆಡ್ ಇರೋದು ಅದು ಮಾತ್ರ ಬೇಕು, ಎಡ್ಜ್ ಪಾರ್ಟ್ ಬೇಡ. ಸೊ ಈ ರೀತಿಯಾಗಿ 4 ಮೂಲೆಯಲ್ಲೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇದಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ. ನಿಜವಾಗ್ಲೂ ಯಾವಾಗಲೂ ಡೋನಟ್ಸ್ನ ತಂದ್ಕೊಡೋಕ್ಕಾಗೋದಿಲ್ಲ ಮನೆಗೇ. ಸೊ ಈ ರೀತಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಈ ರೀತಿಯಾಗಿ ಬ್ಲೆಡ್ ಸ್ಲೈಸ್ನ ನಾನು ಹಾಲಲ್ಲಿ ಅಜ್ಜಿ ಈ ಥರ ನೀಟಾಗಿ ಎಲ್ಲನೂ ಹಿಂಡುತ್ತಾ ಇದ್ದೀನಿ. ಅದರಲ್ಲಿರೋ ಹಾಲೆಲ್ಲ ಬರಬೇಕು. ಅದು ಒಂಥರ ಈ ಜಾಮೂನ್ ಮಾಡಬೇಕಾದ್ರೆ ಸಿಗುತ್ತಲ್ಲ, ಆ ರೀತಿ ಆಗಬೇಕು ನಮಗೆ ಹಿಟ್ಟು. ನೋಡಿ, ಈ ರೀತಿಯಾಗಿ ಶೇಪ್ನ ಮಾಡ್ಕೊಳ್ಳಿ, ಡೋನಟ್ ಶೇಪಲ್ಲಿ. ಸೊ ನಾನಿಲ್ಲಿ 3 ಬ್ರೆಡ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಚಾಕ್ಲೇಟ್ ಕಡಿಮೆ ಇರೋದ್ರಿಂದ 3 ಬ್ರೆಡಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಐಡಿಯಾ ಇರಲಿಲ್ಲ, ಸಡನ್ನಾಗಿ ಇದು ರೆಸಿಪಿನ ಮಾಡಿದ್ದಾಯಿತು ನಾನು. ನೋಡಿ, ಈ ರೀತಿಯಾಗಿ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಸೊ ಈಗ ನಾನು ಮಾಡಿಟ್ಟಿರೋವಂಥ ಡೋನಟ್ಸ್ನ ಇಲ್ಲಿ ಎಣ್ಣೆ ಒಳಗಡೆ ಕರಿಯೋಣ. ಈ ರೀತಿಯಾಗಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇದಕ್ಕೆ ನಾವು ಕಲರ್ಫುಲ್ಲಾಗೆಲ್ಲ ರೆಡಿ ಮಾಡ್ಕೋಬೋದು. ಚಾಕ್ಲೇಟ್ ಸಿರಪ್ ಇದ್ದರೆ ಅದು ಕೂಡ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಈಗ ಡೋನಟ್ಸ್ ರೆಡಿ ಆಗಿದೆ. ಅದಕ್ಕೆ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ, ಸೊ ಅದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಒಂದು 5 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ. ಇದನ್ನು ಡೋನಟ್ಸ್ ಒಂದು ಸೈಡು ನಾವು ಇದನ್ನು ಚಾಕ್ಲೇಟ್ನ ಹಚ್ಚಬೇಕಾಗುತ್ತೆ. ಈ ಥರ ಡಿಸೈನ್ ಮಾಡ್ಕೊಬೇಕಾಗುತ್ತೆ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಡೆನ್ಸ್ ಮಿಲ್ಕ್ ಇತ್ತು, ನಾನು ಮರ್ತ್ಕೊಂಡೆ. ಅದಾದರೂ ಮಾಡಿದರೆ ಇನ್ನೊಂದು ಡಿಫ್ರೆಂಟಾಗಿರೋದು. ಸೊ ಇಲ್ಲಿ ನಾನೆಲ್ಲನೂ ಚಾಕ್ಲೇಟೇ ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ 3. ಆಮೇಲೆ ನಾನಿಲ್ಲಿ ಚಾಕೋ ಚಿಪ್ಸ್ ಇತ್ತು, ಸೊ ಅದರಿಂದ ನಾನಿಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಈಗ ಕಲರ್ ಬಾಲು ಈ ಥರದ್ದೆಲ್ಲ ಇದ್ದರೆ ನೀವು ಡೆಕೋರೇಷನ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಸಿಂಪಲಾಗೆ ರೆಡಿ ಮಾಡಿದ್ದೀನಿ. ಸೊ ಇವತ್ತಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು, ಪುಟ್ಟಾದ ಡೋನಟ್ಸ್ ರೆಡಿ ಆಯಿತು. ಈಗ ನಾನು ಮಾಡ್ತಾಯಿರೋ ರೆಸಿಪಿ ಬಂದು ಪುದೀನ ಬ್ರೋಕ್ಲಿ ರೈಸ್. ಸೊ ಅದಕ್ಕೆ ನಾನಿಲ್ಲಿ 1 ಬೌಲ್ ನೀರಿಟ್ಟಿದ್ದೆ, ಅದಕ್ಕೆ 1 ಬೌಲಷ್ಟು ಬಾಸುಮತಿ ರೈಸ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಸೊ ಅದಾದಮೇಲೆ ಬ್ರೋಕ್ಲಿ ಕೂಡ ಒಂದು ಸೈಡ್ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿರೋ ಹುಳ ಗಿಡ ಇದ್ದರೆ ಏನಾರು ಹೋಗಲಿ ಅಂತೇಳಿ ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಸೊ ನೀಟಾಗಿ ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕು. ಬೆಂದಿರೋ ಬ್ರೋಕ್ಲಿನ ಈ ರೀತಿಯಾಗಿ ಜರಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದರೆಲ್ಲ ನೀರಿನ ಅಂಶ ಎಲ್ಲ ತೆಗಿತಾ ಇದ್ದೀನಿ, ಸಪ್ರೇಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ. ಸೊ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿನ ಹಾಕೊಬೇಕಾಗತ್ತೆ. ಈ ರೀತಿಯಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ನಾನು ಹಾಕ್ತಾಯಿಲ್ಲ, ನಾನು ಅವಾಗೆ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇಲ್ಲಿ ಹಾಕ್ತಾಯಿಲ್ಲ. ಹಾಗೆ ಅರ್ಧ ಟೊಮೊಟೊ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಗರಂ ಮಸಾಲ. ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕೋಬಹುದು. ಸೊ ನಾನಿಲ್ಲಿ ಸಾಕು, ನನ್ನ ಮಗಳಿಗೆ ಸಾಕು, ಒಂದೇ ಮೆಣಸಿನ್ಕಾಯಿ, ಜಾಸ್ತಿ ಖಾರ ಆದರೆ ತಿನ್ನಲ್ಲ ಅಂಥೇಳಿ ಸ್ವಲ್ಪ ಹಾಕಿದ್ದೀನಿ. ಹಾಗೆ ನಾವು ರುಬ್ಬಿಟ್ಟಿರೋಂಥ ಮಿಶ್ರಣ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋಷ್ಟು ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಾವು ಬೇಯಿಸಿಟ್ಟಿರೋಂಥ ಬ್ರೋಕ್ಲಿನೂ ಕೂಡ ಹಾಕ್ಕೊಳ್ತಾ ಇದ್ದೀವಿ. ನೀವು ಯಾವ ತರಕಾರಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಅಕ್ಕಿ ಕೂಡ ನೀಟಾಗಿ ಅನ್ನ ಬೆಂದಿತ್ತು, ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿದೆ ಅಂತೇಳಿ.
ಸೊ ಇದು ಈ ಫುಲ್ ಕಂಪ್ಲೀಟ್ ತಣ್ಣಗೆ ಆದಮೇಲೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಇನ್ನೇನು 8 ಗಂಟೆ ಆಗ್ಬಿಡ್ತಾಯಿತ್ತು. ಅಷ್ಟರೊಳಗಡೆ ನಾನು ರೆಡಿ ಮಾಡಬೇಕಾಗಿತ್ತು, ಇನ್ನು ಅವಳನ್ನೂ ರೆಡಿ ಮಾಡಬೇಕಲ್ಲ ಅಂಥೇಳಿ ಬೇಗನೆ ಹಾಕ್ಬಿಟ್ಟೆ ನಾನು, ಇನ್ನೂ ಬಿಸಿ ಇದ್ದಂಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಅರ್ಧ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ಸ್ನೇಹಿತರೆ. ಸೊ ಇದಕ್ಕೆ ಸ್ವಲ್ಪ ರಾಯ್ತ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಇವತ್ತು ಮೊಸರು ಹಾಕಿ ಕಳಿಸಿದ್ದೀನಿ. ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾದಂಥ ಪುದೀನ ಬ್ರೋಕ್ಲಿ ರೈಸ್ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಮ್ಯಾಂಗೋ ಹಾಕಿದ್ದೀನಿ ಸ್ನೇಹಿತರೆ ಇವತ್ತು. ಸೊ ಹಾಗೆ ಬ್ರೆಡ್, ಅವಾಗೆ ಒಂದು ಬ್ರೆಡ್ ಇಟ್ಟಿದ್ನಲ್ಲ ಅದಕ್ಕೆ ಜಾಮ್ ಹಾಕಿ ಅದನ್ನು ಕೂಡ ಹಾಕಿದ್ದೀನಿ. ಮತ್ತು ಡೋನಟ್ಸ್ ಹಾಕ್ತಾಯಿದ್ದೀನಿ. ಡೋನಟ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಸಖತ್ ಖುಷಿ ಆಯಿತು, ವಾವ್ ನಾನು ಡೋನಟ್ಸ್ ಮಾಡಿಬಿಟ್ಟೆ ಅಂತೇಳಿ. ಸೊ ಈಗ ಒಂದು ಬೌಲ್ಗೆ ನಾನು ಮೊಸರು ಕೂಡ ಹಾಕ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ನೋಡಿ, ಈಗ ಒಂದು ಬ್ರೆಡ್ಗೆ ಈ ಥರ ಜಾಮ್ ಹಾಕಿ ಕೊಡ್ತಾಯಿದ್ದೀನಿ. ಮಕ್ಳು ಇಷ್ಟಪಟ್ಟು ತಿಂತಾರೆ. ಈ ಥರ ಡಿಫ್ರೆಂಟ್ ಹಾಕ್ಕೊಟ್ರೆ ಬಾಕ್ಸ್ ಎಲ್ಲ ಫುಲ್ ಖಾಲಿ ಮಾಡ್ಕೊತಾರಲ್ಲ. ಸೊ ಹಾಗಾಗಿ ನನಗೆ ಈ ಥರ ಮಕ್ಕಳಿಗೆ ಈ ಥರ ರೆಸಿಪಿ ಎಲ್ಲ ಟ್ರೈ ಮಾಡೋದು ತುಂಬಾ ಇಷ್ಟ ಸ್ನೇಹಿತರೆ. ಸೊ ಫೈನಲಿ ನಮ್ಮ ಟಿಫನ್ ಬಾಕ್ಸ್ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. 7 days ಕಿಡ್ಸ್ ಲಂಚ್ ಬಾಕ್ಸ್ ಚಾಲೆಂಜಲ್ಲಿ ಡೇ 3 ಕಂಪ್ಲೀಟ್ ಆಯಿತು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸಿಪಿ ಹೇಗಿತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.